ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು DS ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ನನ್ನ ಮಂಡೇ ವ್ಲಾಗ್. ನಾನಿವತ್ತು ಟಿಫನ್ಗೆ ಕುಕುಂಬರು ಮತ್ತು ಕ್ಯಾರೆಟ್ ಹಾಕ್ಕೊಂಡು ಒಂದು ಸಲಾಡ್ ಮಾಡ್ಕೊಂಡಿದ್ದೆ, ಯಾಕಂದರೆ ನಾನು ಡಯಟ್ ಮಾಡ್ತಿರೋದ್ರಿಂದ. ಹಾಗೆ ಸಾಗರ್ ಅವ್ರ ಬಾಕ್ಸ್ಗೆ ಅಂತ ನಾನು ಗೋಧಿ ದೋಸೆ ಮತ್ತು ಚಟ್ನಿ ಮಾಡಿದ್ದೆ. ಈಗ ನಾನು ಗೋಧಿ ದೋಸೆ ಮಾಡೋದಕ್ಕೆ ಒಂದು ಬೌಲ್ಗೆ 1 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಸಣ್ಣ ರವೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ನೀವು ಸೋಡಾ ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೋಬೋದು, ಹಾಕ್ಕೊಳ್ಳಿಲ್ಲ ಅಂದ್ರೂ ನಡೆಯುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಉಪ್ಪು ಹಾಕ್ಕೊಂಡು ನಾನು ಒಂದ್ಸತಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೀಗ 1 ಕಪ್ಪಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ನೀವು ಹುಳಿ ಮೊಸರು ಕೂಡ ಹಾಕ್ಕೋಬೋದು ಹಾಕ್ಕೊಳ್ಳೋಂಗಿದ್ರೆ. ಈಗ ಮೊಸರು ಹಾಕ್ಕೊಂಡು ನಾನು ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾವು ಒಟ್ಟಿಗೆ ಎಲ್ಲ ನೀರನ್ನು ಹಾಕ್ಕೊಂಡು ಒಟ್ಟಿಗೆ ಕಲಿಸ್ಕೋಬಾರ್ದು, ಯಾಕಂದರೆ ಆಗ ಸ್ವಲ್ಪ ಗಂಟಾಗಂಗಾಗುತ್ತೆ. ಅದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ಗೋಧಿ ಹಿಟ್ಟು ಸಂಪ್ಳನ ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಅತಿ ಗಟ್ಟಿಯಾಗೂ ಕಲಿಸ್ಕೋಬೇಡಿ, ಅತಿ ತೆಳ್ಳಗೂ ಕಲಿಸ್ಕೋಬೇಡಿ, ಆಗ ಚೆನ್ನಾಗಿ ಬರಲ್ಲ, ದೋಸೆ ಇದೇಳಲ್ಲ. ನೋಡಿ, ನಾನು ಈ ಹದಕ್ಕೆ ಕರೆಕ್ಟಾಗಿ ಕಲಿಸ್ಕೊಂಡಿದ್ದೀನಿ. ನಾನೀಗ ದೋಸೆ ಬ್ಯಾಟಲ್ನ ಒಂದು 20 ಮಿನಿಟ್ಸ್ ಎತ್ತು ಮಾಡಿಕೊಳ್ತೀನಿ. ನೀವು ಬೇಕಿದ್ದರೆ ದೋಸೆ ಆಗಲೇ ಕೂಡ ಉಯ್ಕೋಬೋದು, ಇಲ್ಲ ಅಂತ ಅಂದರೆ ಒಂದು 10 ಮಿನಿಟ್ಸ್ 20 ಮಿನಿಟ್ಸ್ ಬಿಟ್ಟು ಕೂಡ ಉಯ್ಕೋಬೋದು. ಆಗಲೂ ಅಷ್ಟೇ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಗೋಧಿ ಸಂಪ್ಳನ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ನೋಡ್ತಿರ್ಬೋದು ಸಂಪ್ಳ ಸ್ವಲ್ಪ ಹಳ್ಳಿದೆ. ಈಗ ನಾನು ಪ್ಯಾನ್ ಬಿಸಿ ಹಾಕಿ ಮಾಡಿಕೊಂಡಿದ್ದೀನಿ. ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಮಾಮೂಲಿ ಯಾವ ರೀತಿ ದೋಸೆ ಉಯ್ಕೊಳ್ತೀವಿ ಅದೇ ರೀತಿ ನಾನು ದೋಸೆ ಉಯ್ಕೊಳ್ತಾ ಇದ್ದೀನಿ. ಹಾಗೆ ದೋಸೆ ಉಯ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚುತ್ತಾ ಇದ್ದೀನಿ. ನೀವು ಬೇಕಂದರೆ ಸೆಟ್ ದೋಸೆ ಥರ ದಪ್ಪಕ್ಕೆ ಸಹ ಉಯ್ಕೋಬೋದು ಗೋಧಿ ದೋಸೆನ. ನಾನು ಸ್ವಲ್ಪ ತೆಳುವಾಗೆ ಉಯ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂತ. ಈಗ ಕ್ಯಾಪ್ ಓಪನ್ ಮಾಡ್ತೀನಿ. ನೋಡಿ, ದೋಸೆ ಚೆನ್ನಾಗಿ ಬೆಂದಿದೆ. ಇದಕ್ಕೀಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ತುಪ್ಪ ಹಾಕ್ಕೊಳ್ಳೋಂಗಿದ್ರೆ ತುಪ್ಪ ಹಾಕ್ಕೋಬೋದು, ಬೆಣ್ಣೆ ಹಾಕ್ಕೊಳ್ಳೋಂಗಿದ್ರೆ ಬೆಣ್ಣೆ ಹಾಕ್ಕೋಬೋದು. ನಾನು ಎಣ್ಣೆ ಹಾಕ್ಕೊಂಡು ಈ ರೀತಿ ನೋಡಿ ಈಗ ಉಲ್ಟಾ ಬೇಯಿಸ್ಕೊಳ್ತೀನಿ. ನೀವು ನೋಡ್ತಿರ್ಬೋದು ಗೋಧಿ ದೋಸೆ ತುಂಬ ಚೆನ್ನಾಗಿ ಬೇಗನೆ ರೆಡಿ ಆಗುತ್ತೆ. ದಿಢೀರಂತ ಮಾಡ್ಕೋಬೋದು ನಾವು ಮನೆಯಲ್ಲಿ. ಹಾಗೆ ಟಿಫನ್ಗೆ ಸೌತೆಕಾಯಿ ಮತ್ತು ಕ್ಯಾರೆಟ್ ಹಾಕ್ಕೊಂಡು ಸಲಾಡ್ ಮಾಡ್ಕೊಂಡಿದ್ದೆ. ನಾನು 1 ಸೌತೆಕಾಯಿ ಹಾಗೆ 1 ಕ್ಯಾರೆಟ್ ತಗೊಂಡಿದ್ದೀನಿ ಸಲಾಡ್ ಮಾಡೋದಕ್ಕೆ. ಸೌತೆಕಾಯಿನ ಸಿಪ್ಪೆ ಎರಿಯೋದ್ರಲ್ಲಿ ಈ ರೀತಿ ನಾನು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟ್ನು ಕೂಡ ಅದೇ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನಾನು ಎರಡನ್ನೂ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟು ಮತ್ತು ಸೌತೆಕಾಯಿನ ಎರಡನ್ನೂ ಉದ್ದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಕೇಸರಿ, ಬಿಳಿ, ಹಸಿರು ಬಾವುಟದ ಕಲರ್ ಕಾಣ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರು. ಕ್ಯಾರೆಟು ಮತ್ತು ಕುಕುಂಬರ್ನ ನಾನು ಸಪ್ರೇಟ್ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೇನೆ 1 ಕಪ್ಪಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನಷ್ಟು. ನೀವು ಚಿಲ್ಲಿ ಫ್ಲೇಕ್ಸ್ ಬದಲು ಕಾಳು ಮೆಣಸು ಕೂಡ ಹಾಕ್ಕೋಬೋದು. ಹಾಗೆ ಇದಕ್ಕೆ ನಾನು ತುರಿದಿಟ್ಕೊಂಡಿರುವಂತಹ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ, ಸಣ್ಣಕ್ಕೆ ತುರ್ಕೊಂಡು. ಇದಕ್ಕೀಗ ಲೆಮನ್ ಹಾಕ್ಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಲೆಮನ್ ಜಾಸ್ತಿ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕೆಂದರೆ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೋಬೋದು. ನಾನು ಸಾಲ್ಟ್ ಹಾಕ್ಕೊಂಡಿಲ್ಲ. ಹಾಗೆ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಕುಕುಂಬರ್ ಸಲಾಡ್ ರೆಡಿಯಾಗಿದೆ. ಹಾಗೆ ಕುಕುಂಬರ್ ಸಲಾಡ್ನ ನೀವೊಂದ್ಸತಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಡಯಟ್ ಮಾಡೋರಿಗೆ ಒಂದೊಳ್ಳೆ ಫುಡ್ ಅಂತ ಹೇಳ್ಬೋದು. ಪ್ರೋಟೀನ್ ಎಲ್ಲ ಇರುವಂತಹ ಫುಡ್ ಇದು. ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ವಿ. ಹಾಗೆ ಬರ್ತಾ 2 ಪಿಂಗಾಣಿದು 2 ಜಾರ್ ತಗೊಬಂದ್ವಿ. ನನಗೆ ಅಂತ ತುಂಬ ಇಷ್ಟ ಆಯಿತು. ಪಾಪ ಅಂಕಲ್ ಹತ್ರ ಯಾರು ಬೆಳಗಿನ ಬೋಳ್ಗೆನೆ ಮಾಡಿರ್ಲಿಲ್ವಂತೆ, ಅದಕ್ಕೆ ತಗೊಳ್ಳಿ ಅಂತ ಅಂದರು, ತಗೊಂಡೆ. ಪಾಪ 50 ರೂಪಾಯಿಗೆ ಹಾಕೊಟ್ರು. ಇದು 120, ಇದು 150 ಹೇಳಿದ್ರು. ಅಂಕಲ್ ಎಷ್ಟಾಗುತ್ತೆ ಅಷ್ಟು ಕೊಡಿ ಅಂತ ಅಂದರು. ಎಷ್ಟು ಹೇಳಿ ಅಂಕಲ್ ಅಂತ ಅಂದೆ. 50 ರೂಪೀಸ್ ಕೊಡಮ್ಮ ಸಾಕು ಅಂತ ಅಂದರು. ಎರಡಕ್ಕೂ 50 ರೂಪಾಯಿ ಕೊಟ್ಬಿಟ್ಟು ತಗೊಬಂದೆ, 100 ರೂಪಾಯಿ ಕೊಟ್ಟು. ಚೆನ್ನಾಗಿತ್ತಲ್ಲ. ಇದು ತುಪ್ಪ ಹಾಕೊಳಕ್ಕಾಗುತ್ತೆ. ಇದು ಏನಾದ್ರು ವೀಡಿಯೋ ಮಾಡಿದಾಗ ವ್ಲಾಗ್ ಆಗುತ್ತೆ ಅಂತ ತಗೊಂಡೆ. ಹಾಗೆ ಈವ್ನಿಂಗ್ ಪಾರ್ಕ್ ಹೋಗಿದ್ದೆ. ಆ ಪಾರ್ಕಲ್ಲಂತೂ ಎಲ್ಲ ಫೋನಲ್ಲಿ ಫೋಟೋ ಶೂಟ್ ಮಾಡ್ತಾಯಿದ್ರು. ವಾಕ್ ಮಾಡೋಕ್ಕೂ ಸಹ ಜಾಗ ಬಿಡ್ತಾ ಇರಲಿಲ್ಲ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರ್ಯಾರ ಅಕೌಂಟ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ಸಪೋರ್ಟ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.